ಮನೆ ಗಣತಿಯನ್ನು ಮಾಡ್ತಾ ಇದ್ದೀವಿ. ಸೊ ನಾವು ವೆಬ್ಸೈಟ್ ನ ac.census.gov.in ಅದರಲ್ಲಿ ಸ್ಟೇಟ್ ನ ಕಲೆಕ್ಟ್ ಮಾಡ್ಕೋಬೇಕು. ನಮ್ಮ ಸ್ಟೇಟ್ ನ ಹಾಕೋಬೇಕು. ಅದಾದ್ಮೇಲೆ ಕ್ಯಾಪ್ಚಾ ಸಬ್ಮಿಟ್ ಮಾಡಿದ್ಮೇಲೆ ನಮಗೆ OTP ಬರುತ್ತೆ. ಈ ತರ ಬರುತ್ತೆ. ಈ ತರ ಬಂದಾಗ ನಾವು ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ head of the household correctly. Once registered, it can't be changed later. ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ತಾಯಿ ಅವ್ರದ್ದೇ ಆಗ್ತಾ ಇದೆ. ಮೊಬೈಲ್ ನಂಬರ್ ಹಿಂಗೆ ಆಗ್ತಾ ಇದೆ. ಸೊ ನಾನು ಜಿಮೇಲ್ ಐಡಿ ಕೇಳ್ತಾ ಇದೆ. ಸೊ ಜಿಮೇಲ್ ಐಡಿನ ಹಾಕ್ತಾ ಇದೆ. ಸೊ OTP ಸೆಂಡ್ ಆಯ್ತು. OTP ಹಾಕಿದ್ಮೇಲೆ ಲ್ಯಾಂಗ್ವೇಜ್ ಫ್ರೀಸ್ ಆಗಿರುತ್ತೆ. ನೆಕ್ಸ್ಟ್ ಲಾಗ್ಔಟ್ ಮಾಡಿ ಲಾಗಿನ್ ಮಾಡಿದ್ರು ಲ್ಯಾಂಗ್ವೇಜ್ ಕನ್ನಡನೇ ಇರುತ್ತೆ. ಒಂದು ಆ ಮೊಬೈಲ್ ನಂಬರ್ ಫ್ರೀಸ್ ಆಗಿರುತ್ತೆ. ಜಿಲ್ಲೆ ರಾಯಚೂರು. ಗ್ರಾಮ ಅಥವಾ ಪಟ್ಟಣ ಅಥವಾ ಪ್ರದೇಶ ಅಥವಾ ಲ್ಯಾಂಡ್ ಮಾರ್ಕ್ ಏನೇ ಇದ್ರು ಇಲ್ಲಿ ಹಾಕ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾವು ನೋಡಿ ಈ ತರ ಮಾಡಿದಾಗ ಸರ್ಚ್ ಅಂದ್ರೆ ಹುಡುಕಲ್ ದಯವಿಟ್ಟು ಮೌಲ್ಯವನ್ನು ನಮೂದಿಸಿ ಅಂದ್ರೆ ರಿಕ್ವೈರ್ಡ್ ಪ್ಯಾರಾಮೀಟರ್ ಹಾಕ್ಬೇಕಾಗುತ್ತೆ. ನೋಡಿ ಈ ತರ ಹಾಕಿದ ತಕ್ಷಣ ನಮಗೆ ನೋಡಿ ಕರ್ನಾಟಕ ಫ್ರೀಸ್ ಆಗಿಬಿಡುತ್ತೆ. ಹೌದಾ? ನೋಡಿ ಆ ಬೌಂಡ್ರಿ ಕ್ರಾಸ್ ಆಗಂಗಿಲ್ಲ, ಕರ್ನಾಟಕದಲ್ಲೇ ಇರ್ಬೇಕು. ಕರ್ನಾಟಕ ದಾಟು ಹೋಯ್ತಂದ್ರೆ ಅಲ್ಲಿ ನೋಡಿ ಜಿಯೋ ಕೋಡಿಂಗ್ ಇಸ್ ರಿಸ್ಟ್ರಿಕ್ಟೆಡ್ ಟು ಕರ್ನಾಟಕ ಓನ್ಲಿ. ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ನಮ್ಮ ಪ್ರದೇಶ ಅಥವಾ ಗ್ರಾಮವನ್ನು ನಮೂದಿಸಬೇಕು. ಗಲಗ ಹಾಕಿ ಸರ್ಚ್ ಮಾಡಿದ್ಮೇಲೆ ಈ ಗಲಗ ನಮ್ಮ ಹಳ್ಳಿ ಸಿಕ್ತು. ಇದರಲ್ಲಿ ಈ ತರ ಪಿನ್ ಮಾರ್ಕ್ ಮಾಡ್ಕೋಬೇಕು. ನಮ್ಮ ಊರು, ನಮ್ಮ ಪ್ರದೇಶ, ಎಕ್ಸಾಕ್ಟ್ ಮನೆ ಎಲ್ಲಿದೆ ಅಂತೇಳಿ ನಾವು ಹುಡ್ಕೋಬೇಕು. ಇಲ್ಲಿಂದ ನಮ್ಮ ಮನೆ ಇಲ್ಲಿದೆ. ಇದು ನಮ್ಮ ಮನೆ, ಇದು ರೋಡ್. ಸೊ ನಾವು ಗೊತ್ತು ಮಾಡ್ಕೋಬೇಕು. ಫಸ್ಟ್ ನಮ್ಮ ಏರಿಯಾನ ನೋಡ್ಕೋಬೇಕು. ಏರಿಯಾನ ನೋಡ್ಕೊಂಡು ಅದಾದ್ಮೇಲೆ ನಮ್ಮ ಮನೆ ಮೇಲ್ಛಾವಣಿ ಮೇಲೆ ನಾವು ಚಿನ್ನ ಮಾಡಿ ಸ್ಥಳವನ್ನು ದೃಢೀಕರಿಸಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಉಳಿಸಿ ಮತ್ತೆ ಮುಂದೆ ಸಾಗಿ. ಇದು ಹೌದು. ಇದೆಲ್ಲ ಈಗ ಸ್ಥಳದ ವಿವರಗಳು ಹಾಕಿದೀವಿ. ನಾವು ನೆಕ್ಸ್ಟ್ ಪೊಸಿಷನ್ ಏನಿದೆ, ಸೆಕೆಂಡ್ ಪೊಸಿಷನ್ ಜನಗಣತಿ ಮನೆಯ ವಿವರಗಳು. ಅದ ಜನಗಣತಿ ಮನೆ ನೆಲ ಅಂದ್ರೆ ಫ್ಲೋರ್ ಕೆಳಗಡೆ ಏನು ಹಾಕಿದಿರ, ಸಿಮೆಂಟ್ ಹಾಕಿದ್ರ, ಮಣ್ಣಿಂದಿದನ, ಏನಾಗಿದೆ ಸಿಮೆಂಟ್ ಅಥವಾ ಏನೋ ಗ್ರ್ಯಾಂಡ್ಸ್ ಎಲ್ಲ ಹಾಕಿರ್ತೀರ. ನಾವು ಸಿಮೆಂಟ್ ಹಾಕಿದ್ವಿ, ನಾವು ಸಿಮೆಂಟ್ ಅಂತೇಳಿ ಹಾಕಿ. ಮಣ್ಣಿಂದಿದ್ರೆ ಮಣ್ಣಿಂದ ಹಾಕಿ. ಇದು ನೆಲಕ್ಕೆ ಅಂದ್ರೆ ಫ್ಲೋರ್ ಕೆಳಗಡೆ. ಜನಗಣತಿ ಮನೆಯ ಗೋಡೆ ಎದರಿಂದ ಬಂದಿದೆ, ಅಥವಾ ಕಟ್ಟಿಗೆದಿದೆನಾ, ಅಥವಾ ಕಾಂಕ್ರೀಟ್ ಇದೆನಾ, ಅಥವಾ ಗಾರೆ ಸಿಮೆಂಟ್ ಇಂದ ಭದ್ರಪಡಿಸಲ್ಪಟ್ಟ ಕಲ್ಲು, ಪರಿಸಲ್ಪಟ್ಟಿರುವ ಪಟ್ಟಣ ಮತ್ತು ಮಣ್ಣು, ಹಸಿ ಇಟ್ಟಿಗೆ, ಮರ, ಈ ತರ ಇದಾವೆ. ನಾನೇನ್ ಮಾಡ್ತೀನಿ, ಗಾರೆ ಅದು ಸಿಮೆಂಟ್ ಇಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು ಇದನ್ನ ಹಾಕ್ತೀನಿ. ಯಾಕಂದ್ರೆ ಒಳಗಡೆ ಮಣ್ಣಿಂದ ಕಟ್ಟಿದ್ದಾರೆ, ಹೊರಗಡೆ ಅಷ್ಟೇ ನಾವು ಸಿಮೆಂಟ್ ನ ಹಾಕಿದೀವಿ. ಸೊ ಹಂಗಾಗಿ ನಮ್ಗೆ ಯಾವ ಸೂಟೇಬಲ್ ಆಪ್ಷನ್ ಇದೆ ಅದನ್ನ ಕರೆಕ್ಟ್ ಆಗಿ ನಾವು ಫಿಲ್ ಮಾಡಬೇಕು. ಮೇಲ್ಛಾವಣಿ ಯಾವ ತರ ಇದೆ, ಮೇಲ್ಛಾವಣಿದು ಪ್ಲಾಸ್ಟಿಕ್ ಪಾಲಿಥೀನ್, ನಾಡ ಅಂಚುಗಳನ್ನ ಅಥವಾ ಯಂತ್ರದಲ್ಲಿ ತಯಾರಿಸಿದ ಅಂಚುಗಳನ್ನ, ಸುಟ್ಟಿಟೀಲ್, ಕತ್ತು, ಪ್ಲೇಟು, ಕಾಂಕ್ರೀಟ್ ಇತ್ಯಾದಿ ಸಾಮಗ್ರಿ ಅಂತ ಹೇಳಿ. ಸೊ ನಾವು
ಟಿನ್ನಿಂದ ಇದ್ರೆ ಟಿನ್ನಿಂದ ಹಾಕ್ಬೇಕು. ಮಣ್ಣು ಇತ್ಯಾದಿ, ಹುಲ್ಲು, ತಡಿಕೆ, ಬಿದಿರು, ಮಣ್ಣು ಇತ್ಯಾದಿ. ಮಣ್ಣಿಂದಿದೆ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ ಟಿನ್ನಿಂದಿದೆ. ಸೊ ನಾವು ಓದ್ ಕಾಲದ್ದು ಮನೆ ಇರೋದ್ರಿಂದ, ನಮ್ಮ ಮನೆ ಹಳೆ ಮನೆ ಇರೋದ್ರಿಂದ ಮಣ್ಣಿಂದಿದೆ. ಸೊ ನಾನೇನ್ ಮಾಡ್ತೀನಿ, ಮಣ್ಣು ಇತ್ಯಾದಿ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಕಾಂಕ್ರೀಟ್ ಇದ್ರೆ ಕಾಂಕ್ರೀಟ್ ಆಗಿ ನೀವು ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಅಕ್ಯುರೇಟ್ ಆಗಿ ನಿಮ್ಮ ಮನೆ ಯಾವ ತರ ಇದೆ ಅಂತ ಹೇಳಿ 100ಗೆ 99% ಆದ್ರೂ ನಾವು ಕರೆಕ್ಟ್ ಆಗಿರುವ ಮಾಹಿತಿಯನ್ನು ಕೊಡ್ಬೇಕಾಗಿರುತ್ತೆ. ಇಲ್ಲಿ ಜನಗಣತಿ ಮನೆಯ ಸ್ಥಿತಿ ಉತ್ತಮ, ವಾಸಕ್ಕೆ ಯೋಗ್ಯ. ಉತ್ತಮ ಅಂದ್ರೆ ಫುಲ್ಲು ಉತ್ತಮ ಅಲ್ಲ, ವಾಸಕ್ಕೆ ಯೋಗ್ಯ ಆ ತರ ಹಳೆ ಮನೆ ಅಲ್ಲ. ಸೊ ಉಳಿಸಿ ಮತ್ತು ಮುಂದೆ ಸಾಗಿ. ಈ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ. ಇದರಲ್ಲಿ ನೋಡಿ, 2 ಫ್ಯಾಮಿಲಿ ಮತ್ತೆ ನಮ್ಮ ತಾಯಿ. ಟೋಟಲ್ ಎಷ್ಟೇನಂದ್ರೆ ಫ್ಯಾಮಿಲಿ ಅಂದ್ರೆ 4, 5, 6, 7, 8, 9 ಜನ ಇರ್ತೀವಿ. ಕುಟುಂಬದ ಮುಖ್ಯಸ್ಥರ ಹೆಸರು. ಕುಟುಂಬದ ಮುಖ್ಯಸ್ಥರ ಹೆಸರು ಆಯ್ಕೆ ಮಾಡಿರುವ ಇದನ್ನು ಬೇಕಾಗಿಲ್ಲ, ಸ್ಟಾರ್ ಮಾರ್ಕ್ ಇಲ್ಲ. ಇತರೆ ಅಥವಾ ಜಾತಿ ಯಾವ್ದಿರುತ್ತೆ ಅದನ್ನ. ಈ ಮನೆಯ ಮಾಲೀಕತ್ವದ ಸ್ಥಾನಮಾನ ಸ್ವಂತ. ಬಾಡಿಗೆ ಇದ್ರೆ ಬಾಡಿಗೆ ಆದರೆ ಬೇರೆ ಸ್ಥಳದಲ್ಲಿ ಸ್ವಂತ ಮನೆ ಇದ್ದಲ್ಲಿ, ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿದ್ದಲ್ಲಿ. ಇತರೆ ಸ್ವಂತ ಇದ್ರೆ ಸ್ವಂತ. ವಾಸದ ಕೊಟ್ಟಿಗೆಗಳ ಸಂಖ್ಯೆ 1, 2, 3. ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ 2 ಅಂತ ಹಾಕ್ತೀವಿ. 2 ಕುಟುಂಬ ಇರೋದ್ರಿಂದ 2 ಅಂತೇಳಿ ನಾವು ಮೆನ್ಷನ್ ಮಾಡಿದ್ವಿ. ಕುಟುಂಬಕ್ಕೆ ಲಭ್ಯ ಇರುವ ಸೌಲಭ್ಯಗಳು: ಕುಡಿಯುವ ನೀರು, ಮೂಲದಲ್ಲಿ ಸಂಸ್ಕರಿಸಿದ ಕೊಳವೆ ನೀರು ಅಥವಾ ಮೂಲದಲ್ಲಿ ಸಂಸ್ಕರಿಸದ ಕೊಳವೆ ನೀರು. ಅಂದ್ರೆ ನಾವು ಟ್ಯಾಪ್ ವಾಟರ್ ಅಲ್ವಾ, ಅದೇ ಟ್ಯಾಂಕ್ ಮುಖಾಂತರ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಬಾವಿ ಇದ್ರೆ ಬಾವಿ ಹಾಕಿ, ನದಿ, ಕಾಲುವೆ ಅಥವಾ ಯಾವುದೇ ಬಾಟ್ಲಿ ಪ್ಯಾಕೇಜ್ ನೀರಿದ್ರೆ ಅದನ್ನ ಹಾಕಿ, ಕೆರೆ, ಸರೋವರ ಇದ್ರೆ ಅದನ್ನ ಹಾಕಿ. ಮೂಲದಲ್ಲಿ ಸಂಸ್ಕರಿಸಿದ ಕೊಳವೆ ನೀರು ಅಂದ್ರೆ ಟ್ಯಾಪ್ ವಾಟರ್, ಟ್ಯಾಂಕ್ ಅಲ್ಲಿಂದ ನಮ್ಗೆ ನಲ್ಲಿ ಮುಖಾಂತರ ಬರುತ್ತಲ್ಲ, ಅದನ್ನ ನಾವು ಆತರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ ನಂತರ ಕುಡಿಯುವ ನೀರಿನ ಮೂಲದ ಲಭ್ಯತೆ. ಆವರಣದ ಒಳಗೆ, ಹೌದಾ, ಕಾಂಪೌಂಡ್ ಒಳಗಡೆ ಇದೆನಾ, ಆವರಣದ ಸಮೀಪ ಇಲ್ಲ, ದೂರದಲ್ಲಿ. ಅಂದ್ರೆ ಒಂದು ಎತ್ತರವಾದ ಪ್ರದೇಶದಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ಅಲ್ಲಿಂದ ನಾವು ಎಲ್ಲಾ ಮನೆಗಳಿಗೆ ಇರೋದ್ರಿಂದ ನಾವು ದೂರದಲ್ಲಿ ಅಂತೇಳಿ ತಗೊಂಡಿದ್ವಿ. ಕಾಂಪೌಂಡ್ ಒಳಗಡೆ ಇದ್ರೆ ಇದನ್ನ ಹಾಕಿ, ಕಾಂಪೌಂಡ್ ಹೊರಗಡೆ ಅಥವಾ ಕಾಲೋನಿಯಲ್ಲಿ ಇದ್ರೆ ಇದನ್ನ ಹಾಕಿ, ದೂರದಲ್ಲಿ ಊಟದಲ್ಲಿ ಇದ್ರೆ ಈ ತರ ಹಾಕಿ. ಬೆಳಕಿನ ಪ್ರಧಾನ ಮೂಲ ಅಂದ್ರೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಸೌರಶಕ್ತಿ ಅದನ್ನ ಹಾಕಿ. ಶೌಚಾಲಯದ ಲಭ್ಯತೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ. ಅಂದ್ರೆ ಅಲ್ಲೇ ಮನೆಯಲ್ಲೇ ಇದ್ರೆ ಅದನ್ನ ಹಾಕೋಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಇಲ್ಲ, ಬೇರೆ ಕಡೆಗೆ ಜಾಯಿಂಟ್ ಟಾಯ್ಲೆಟ್ ರೂಮ್ ಇದ್ರೆ ಇದನ್ನ ಹಾಕಿ. ಸಾರ್ವಜನಿಕ ಶೌಚಾಲಯ ಇದ್ರೆ ಇದು ಹಾಕಿ. ಇಲ್ಲ ಬಯಲು ಅಂದ್ರೆ ಕೆಳಗಿಂದ ಹಾಕ್ಬೇಕು. ಸೊ ಸಾರ್ವಜನಿಕ ಶೌಚಾಲಯ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ತೀವಿ. ಶೌಚಾಲಯದ ಬಗೆ ಅಥವಾ ವಿಧಗಳು: ಫ್ಲಶ್ ನೀರು ಹಾಕುವ ಶೌಚಾಲಯಗಳು ಸಂಪರ್ಕಿಸಲು ಒಳಚರಂಡಿ ವ್ಯವಸ್ಥೆ ಅಥವಾ ಸೆಪ್ಟಿಕ್ ಟ್ಯಾಂಕ್. ಸೊ ಇಲ್ಲಿ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಅಂತ ಹೇಳಿ ತಗೊಂಡ್ರಲ್ಲ, ಹಂಗಾಗಿ ಇದೆಲ್ಲ ಫ್ರೀಸ್ ಆಯ್ತು. ಸೊ ಒಂದ್ ಆಪ್ಷನ್ ತಗೊಂಡ್ಬಿಟ್ರೆ ಮುಗಿದು. ಇಲ್ಲ ಅಂದ್ರೆ ಇದು ಎಲ್ಲ ಅನ್ಫ್ರೀಸ್ ಆಗುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ತ್ಯಾಜ್ಯ ನೀರನ್ನು ಹೊರ ಸಾಗಿಸಲು ಮಾಡೋ ವ್ಯವಸ್ಥೆ. ಒಳಚರಂಡಿನ ತೆರೆದ ತ್ಯಾಜ್ಯ ವ್ಯವಸ್ಥೆ ಎಲ್ಲ ತೆರೆದ ಚರಂಡಿನಿ ಇಲ್ಲ ಓಪನ್ ಅಂದ್ರೆ ಅದನ್ನ ಇದೇ ತರ ಹಾಕ್ಕೋಬಹುದು. ಆವರಣದ ಒಳಗೆ ಸ್ನಾನದ ಗೃಹ ಇದೆ, ಸ್ನಾನಗೃಹ. ಮೇಲ್ಚಾವಣಿ ಇಲ್ಲದ ಸ್ನಾನಗೃಹ ಇದ್ರೆ ಅದನ್ನ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಅಡಿಗೆ ಮನೆಯಲ್ಲಿ ಅಡಿಗೆ LPG ಗ್ಯಾಸ್ ಸಂಪರ್ಕ ಇದೆ, ಓಕೆ, ಅದು ಇದ್ರೆ ಅದನ್ನ ಹಾಕಿ. ಮನೆ ಒಳಗಡೆ ಅಡಿಗೆ ಆದ್ರೆ ಅಡಿಗೆ ಮನೆಯಲ್ಲಿ ಅಲ್ಲ ಅಂದ್ರೆ ಈ ತರ ಹಾಕಿ. LPG ಸಂಪರ್ಕತೆ ಇದೆ, ಬಯಲಿನಲ್ಲಿ ಅಡಿಗೆ ಮನೆ ಹೊರಗಡೆ ಇದ್ರೆ ಅದನ್ನ ಹಾಕಿ. ಸೊ
ಕಿಚನ್ ಅಲ್ಲಿ LPG ಗ್ಯಾಸ್ ಇರೋದ್ರಿಂದ ನಾವು PNG ಸಂಪರ್ಕ ಇದೆ ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಸೌದೆ. ಆಮೇಲೆ LPG, ಜಾಸ್ತಿ LPG ಯೂಸ್ ಮಾಡ್ತೀವಿ, ಸೌದೆ ಕಡಿಮೆ. ಸೊ ಜಾಸ್ತಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉಳಿಸಿ ಮತ್ತೆ ಮುಂದಕ್ಕೆ ಸಾಗಿ. ಸೆಲೆಕ್ಟ್ ಮಾಡಿ ನಾವು ನೆಕ್ಸ್ಟ್ ಆಪ್ಷನ್ಸ್. ಸ್ವತ್ತುಗಳು, ಕುಟುಂಬದ ಹೊಂದಿರುವ ಸ್ವತ್ತುಗಳು ಅಥವಾ ವೆಹಿಕಲ್ ಆಧಾರ. ರೇಡಿಯೋ ಟ್ರಾನ್ಸಿಸ್ಟರ್ ಅಂದ್ರೆ ರೇಡಿಯೋ ಇದೆನಾ ಇಲ್ಲ, ಟೆಲಿವಿಷನ್ ಇದೆನಾ ಇದೆ, DTH ಕನೆಕ್ಷನ್ ಇದೆ, DTH ಹಾಕಿ ಇಲ್ಲ ದೂರದರ್ಶನ ಅಷ್ಟೇ ನೋಡ್ತೀವಿ ಅಥವಾ ನಾವು ಪೆಂಡ್ರೈವ್ ಎಲ್ಲ ಹಾಕಿ ನೋಡ್ತೀವಿ ಅಂದ್ರೆ ದೂರದರ್ಶನ ಡಿಶ್ ಉಚಿತ ಡಿಶ್ ಅಂತಾನೆ ತಗೊಳ್ಳಿ. ಯಾವುದೇ ಈ ತರ ಅಂದ್ರೆ ಈ ತರ, ಇಲ್ಲ ಅಂದ್ರೆ ಇಲ್ಲ. ಬರೀ ಟಿವಿ ಇದೆ ಜಸ್ಟ್ ಪೆಂಡ್ರೈವ್ ಹಾಕಿ ನೋಡ್ತೀವಿ ಅಂದ್ರೆ ಇಲ್ಲ ಅಂತಾನೆ ಹಾಕ್ಬಿಡಿ. ಇಂಟರ್ನೆಟ್ ಕನೆಕ್ಷನ್ ಮೊಬೈಲ್ ಸ್ಮಾರ್ಟ್ ಫೋನ್ಗೆ ಇದೆ. ಲ್ಯಾಪ್ಟಾಪ್ ಕಂಪ್ಯೂಟರ್ ಎಸ್. ಟೆಲಿಫೋನ್ ಮತ್ತು ಸ್ಮಾರ್ಟ್ ಫೋನ್ ಇದೆ ಅಥವಾ ಕೀಪ್ಯಾಡ್ ಫೋನ್ ಇದೆ ಮನೆಯಲ್ಲಿ ಅಂದ್ರೆ ಎರಡು ಇದ್ದಲ್ಲಿ ನಾವು ಸ್ಮಾರ್ಟ್ ಫೋನ್ ಇದೆ ಮನೆಯಲ್ಲಿ, ಒಂದು ಕೀಪ್ಯಾಡ್ ಇತರೆ ಸಾಮಾನ್ಯ ಮೊಬೈಲ್ ಇದ್ದಲ್ಲಿ ನಾವು ಎರಡು ಇದ್ದಲ್ಲಿ ನಾನು ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬೈಸಿಕಲ್ ಸ್ಕೂಟರ್ ಇದ್ದಲ್ಲಿ, ಬೈಸಿಕಲ್ ಎಲ್ಲ ಸ್ಕೂಟರ್ ಮೋಟರ್ ಸೈಕಲ್ ಇದ್ದಲ್ಲಿ, ಮೇಲಿನ ಎರಡು ಇದ್ದಲ್ಲಿ ಎರಡು, ಸೈಕಲ್ ಮತ್ತೆ ಮೋಟರ್ ಸೈಕಲ್ ಇದ್ದಲ್ಲಿ ಎರಡು, ಕಾರು ಇಲ್ಲ. ಕುಟುಂಬದಲ್ಲಿ ಬಳಸುವ ಪ್ರಮುಖ ಧಾನ್ಯಗಳು ಅಕ್ಕಿ. ಇದರಲ್ಲಿ ಮೇಜರ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅದನ್ನ ನಾವು ಹಾಕ್ಬೇಕಾಗುತ್ತೆ. ಉಳಿಸಿ ಮತ್ತೆ ಮುಂದಕ್ಕೆ ಸಾಗಿ. ಎಲ್ಲ ಆದ್ಮೇಲೆ ಮುನ್ನೋಟ ಅಂದ್ರೆ ವೀಕ್ಷಣೆ ಮಾಡೋದು, ರಿವ್ಯೂ ಮಾಡಿ ನಮ್ಗೆ ಕರೆಕ್ಟ್ ಇದೆ ಅಂದ್ರೆ ನಾವು ಈ ತರ ದೃಢೀಕರಿಸಿ ಮತ್ತು ಸಲ್ಲಿಸಿ. ಡ್ರಾಫ್ಟ್ ಆಗಿ ಉಳಿಸಿ ಅಂದ್ರೆ ಡ್ರಾಫ್ಟ್ ಆಗಿ ಇರುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ OTP ಹಾಕಿದಾಗ ಇಲ್ಲಿ ಬರ್ತೀವಿ ನಾವು. ತಿದ್ದುಪಡಿಗೆ ಹಿಂತಿರುಗಿಸಿ ಅಂದ್ರೆ ಮತ್ತೆ ವಾಪಸ್ ಹೋಗ್ತೀವಿ ನಾವು. ದೃಢೀಕರಿಸಿ ಮತ್ತು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದಲ್ಲಿ ಎಸ್ ಈ ತರ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ SE ಸೆಲ್ಫ್ ಎನ್ಯುಮರೇಷನ್ ಅನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ID SE ID ಈ ತರ ಬಂದಿದೆ. ನಿಮ್ಮ ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಈ ಸ್ವಯಂ ಗಣಿತವನ್ನು ಸೆಲ್ಫ್ ಎನ್ಯುಮರೇಷನ್ ಗಣಿತದೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದರೆ ಗಣಿತದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಈ ಸ್ವಯಂ ಗಣತಿ ಐಡಿಯಲ್ಲಿ ನಿಮ್ಮ ಮೊಬೈಲ್ ಅಥವಾ ಇಮೇಲ್ ಐಡಿಗೆ ಒದಗಿಸಿದ್ದರೆ ಕಳಿಸಲಾಗಿದೆ. ಅದು ಮೊಬೈಲ್ ನಂಬರ್ಗೆ ಮತ್ತೆ Gmail ಐಡಿಗೆ ಟೆಕ್ಸ್ಟ್ ಮೆಸೇಜ್ ಅನ್ನ ಹೋಗಿರುತ್ತೆ. ಸೊ ನಾವೇನ್ ಮಾಡೋಣ, ಇದನ್ನ ಸ್ಕ್ರೀನ್ ಶಾಟ್ ನ ಹಾಕೋಣ. ಕಂಪ್ಲೀಟ್ ಆಗಿ ನಮ್ಮ ಮನೆ ನಾವು ಇದು ಕಂಪ್ಲೀಟ್ ನ ಮಾಡಬಹುದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಬರುವ ಎನ್ಯುಮರೇಟರ್ ಅಂದ್ರೆ ಮನೆಗೆ ಬರುವುದನ್ನು ಬರ್ತಾರೆ. ಬಂದಾಗ ನಾವು ಈ ಸೆಲ್ಫ್ ಅಂದ್ರೆ SE ID ಸೆಲ್ಫ್ ಎನ್ಯುಮರೇಷನ್ ID ಕೊಟ್ಟಾಗ ಅವರಿಗೆ ಇನ್ನೂ ಸುಲಭ ಆಗುತ್ತೆ ನೋಡಿ. ಡಿಯರ್ ರೆಸ್ಪಾಂಡೆಂಟ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟ್ ಸೆಲ್ಫ್ ಎನ್ಯುಮರೇಷನ್. SE ID is this. Please keep and share it with the enumerator when asked. Census 2027 ನೋಡಿ 1432 ಈ ತರ ಬರುತ್ತೆ. ಸೊ ದಯವಿಟ್ಟು ಎಲ್ಲ ಭಾರತದ ಜನತೆ ಮತ್ತು ಕರ್ನಾಟಕದ ಜನತೆ ಈ ಸೆಲ್ಫ್ ಎನ್ಯುಮರೇಟರ್ ಅನ್ನು ಮಾಡಿ ಗಣತಿಯೊಂದಿಗೆ ನೀವು ಕೈ ಜೋಡಿಸಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.